ಎಂಬತ್ತರ ದಶಕದಲ್ಲಿ ರೈತರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿದಂತಹ ಅಂದಿನ ಗುಂಡೂರಾವ್ ಸರ್ಕಾರವನ್ನು ಬೀಳಿಸಿದಂತಹ ಹೆಸರು ಇರುವಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ರೈತರ ದೇವರಾದಂತಹ ಬಾರ್ಕೋಲ್ ನನ್ನ ರೂಲ್ ಆಫ್ ದಿ ಲಾ ಅಂತೇಳಿ ಎಲ್ಲ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಸಭೆ ಸಮಾರಂಭಗಳಲ್ಲಿ ಒಂದು ಅಧಿಕಾರಿಗಳಿಗೆ ಭಯ ಹುಟ್ಟಿಸಿದಂತಹ ಬ್ಯಾಂಕ್ ಸಾಲಕ್ಕೆ ಮರು ಜಪ್ತಿ ಸಾಲವನ್ನು ಮಾಡಿದಂತಹ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದಂತಹ ರೈತರ ಕಣ್ಮಣಿ ಮತ್ತು ರೈತ ನಾಯಕ ನಿಮ್ಮೆಲ್ಲರ ಪ್ರೀತಿಯ ದೇವರಾದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆ ದಿನಾಂಕ 13/2/2025 ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಸಂಘದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅದು ಒಂದು, ಖಾಸಗಿ ಮೈಕ್ರೋ ಫೈನಾನ್ಸ್ ಅವಳಿಗೆ ಸುಗ್ರೀವಾಜ್ಞೆ ತರಲೇಬೇಕು. ಯಾಕಂದರೆ ಇವತ್ತು ಗ್ರಾಮೀಣ ಪ್ರದೇಶದ ಸ್ವಾಭಿಮಾನದ ಬದುಕನ್ನು ಕೊಡುವಂತಹ ಸಹಕಾರ ಸಂಸ್ಥೆ DCC ಬ್ಯಾಂಕ್ ಇರ್ಬೋದು, PLD ಬ್ಯಾಂಕ್ ಇರ್ಬೋದು, ಸಾಲವನ್ನು ಸ್ಥಗಿತ ಮಾಡುವುದನ್ನೇ ಬಂಡವಾಳವಾಗಿಸಿಕೊಂಡು ಮೈಕ್ರೋ ಫೈನಾನ್ಸ್ ಅವಳಿ ಹೆಚ್ಚಾಗಿ ಜನಸಾಮಾನ್ಯರನ್ನು ಇವತ್ತು ಆತ್ಮಹತ್ಯೆಗೆ ದೂಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಬೆಳೆದಂಥ ಬೆಳೆಗಳಿಗೆ ಬೆಲೆ ಇಲ್ಲ, ಮಾರುಕಟ್ಟೆ ವ್ಯವಸ್ಥೆ ಸರಿ ಇಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ನೀತಿಯಿಂದ ಇವತ್ತು ರೈತರು ಬೀದಿಗೆ ಬಿದ್ದು ಬಂಡವಾಳಶಾಹಿಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಲ್ಲಿರುವ ಕೃಷಿ ಕ್ಷೇತ್ರವನ್ನು ಉಳಿಸಬೇಕಾದರೆ ನಾಳೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆಯಂದು ನಾವು ಪ್ರತಿಜ್ಞೆ ಮಾಡಲೇಬೇಕು. ಯಾಕಂದರೆ ಇವತ್ತು ಒಡೆದು ಒಪ್ಪಾಗಿರುವಂಥ ರೈತ ಸಂಘಟನೆಗಳು ಒಗ್ಗಟ್ಟಾಗಿ ಆ ಒಂದು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಆಶಯದಂತೆ ಇವತ್ತು ಎಲ್ಲ ರೈತ ಸಂಘಟನೆಗಳಲ್ಲೂ ರೈತ ಪರವಾಗಿ ಕೆಲಸ ಮಾಡಿ ರೈತರನ್ನು ಶೋಷಣೆ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ನಾವು ಸೆಟೆದು ನಿಲ್ಲಬೇಕು. ಯಾಕಂದರೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಯುವಕರ ಕೃಷಿ ಭವಿಷ್ಯ ಸಂಪೂರ್ಣವಾಗಿ ನಾಶವಾಗಿ ನಾವು ಫೋಟೋಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ಕೃಷಿ ಕ್ಷೇತ್ರವನ್ನು ಮತ್ತು ರೈತರನ್ನು ಹುಡುಕಾಡಬೇಕಾದ ಪರಿಸ್ಥಿತಿ ಬರುವ ಮೊದಲು ನಾವು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಸ್ವಾಭಿಮಾನದ ಈ ಒಂದು ಸಂಕೇತವಾಗಿ ದಿನಾಂಕ 13/2/2025 ನಂಜುಂಡಸ್ವಾಮಿನ ಜನ್ಮ ದಿನಾಚರಣೆಯಂದು ನಾವು ಕೃಷಿ ಕ್ಷೇತ್ರ ಉಳಿಸಲು ರೈತರ ಉಳಿವಿಗೆ ನಾವು ಪ್ರತಿಜ್ಞೆಯನ್ನು ಮಾಡುವ ಮುಖಾಂತರ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಪಂಚಾಯಿತಿಯಲ್ಲೂ ಸಹ ಗ್ರಾಮಗಳಲ್ಲೂ ಸಹ ಸರ್ಕಾರಗಳ ವಿರುದ್ಧ ಸೆಟೆದು ನಿಲ್ಲುವಂತಹ ಮಟ್ಟಕ್ಕೆ ರೈತ ಕೂಲಿಕರು ಮಹಿಳೆಯರನ್ನು ಸನ್ನದ್ಧರಾಗಿ ಮಾಡಬೇಕಂತೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರೈತರ ಉಳಿವಿಗಾಗಿ ಪ್ರತಿಜ್ಞೆ ಮಾಡುವ ಮುಖಾಂತರ ನಂಜುಂಡಸ್ವಾಮಿ ರೈತೋತ್ಸವವನ್ನು ಮಾಡೋಣ. 80ರ ದಶಕದ ಈ ಒಂದು ರೈತ ಸಂಘಟಕ್ಕೆ ಮರುಜೀವ ಕೊಡಲು ದಿನಾಂಕ 13/2/2025 ಈ ಪ್ರೊಫೆಸರ್ ನಂಜುಂಡಸ್ವಾಮಿಯ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನು ಮಾಡ್ತಾಯಿದ್ದೆ.